ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗಿದ್ದು, ಜಿಲ್ಲೆಯ ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಸ್ಎಸ್ ಅಬೀದ್ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟ ಅವರು ಇಲಾಖೆಯ ಪ್ರಗತಿಯನ್ನ ಪರಿಶೀಲಿಸಿ ರೈತರ ಕುಂದುಕೊರತೆಗಳನ್ನು ಆಲಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಡ್ಲಘಟ್ಟ ತಾಲೂಕಿನಲ್ಲಿ 7 ಬೆಳೆಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 9 ಪ್ರಮುಖ ಬೆಳೆಗಳಿಗೆ ಸಂಬಂಧಪಟ್ಟಂತೆ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಅಧಿಸೂಚನೆ ಪ್ರಕಟಿಸಲಾಗಿದೆ ಎಂದಿದ್ದಾರೆ. ರೈತರು ಕೇವಲ 2% ವಿಮಾ ಕಂತು ಪಾವತಿಸುವುದರ ಮೂಲಕ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಈ ಯೋಜನೆ ಪ್ರಕೃತಿ ವಿಕೋಪ, ಮಳೆ ಕೊರತೆ ಹಾಗೂ ಇತರೆ ಕಾರಣಗಳಿಂದಾಗಿ ಉಂಟಾಗುವ ಬೆಳೆ ನಷ್ಟದ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುತ್ತೆ ಎಂದಿದ್ದಾರೆ. ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ಆದ್ದರಿಂದ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಸಲಹೆ ಕೊಟ್ಟಿದ್ದಾರೆ. ಮುಖ್ಯ ಬೆಳೆಗಳಿಗೆ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೂ, ಬಿತ್ತನೆ ವಿಫಲವಾದರೂ ಅಥವಾ ಬೆಳೆ ಒಣಗಿ ನಷ್ಟವಾದರೂ ರೈತರಿಗೆ 25% ವಿಮಾ ಪರಿಹಾರ ದೊರೆಯುವ ಅವಕಾಶವಿದೆ. ಹೀಗಾಗಿ ಯಾವುದೇ ರೈತರು ಈ ಅವಕಾಶವನ್ನ ಕೈಚೆಲ್ಲದೆ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಈ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ವ್ಯಾಪ್ತಿಯ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದಿದ್ದಾರೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಈ ಯೋಜನೆಯು ನಮ್ಮ ಜಿಲ್ಲೆಯಲ್ಲಿ ಜಾರಿಯಲ್ಲಿ ಬಂದಿದೆ. ಮುಖ್ಯ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ 9 ಮುಖ್ಯ ಬೆಳೆಗಳಿಗೆ ತಾಲೂಕುವಾರು, ಗ್ರಾಮ ಪಂಚಾಯತಿ ವಾರು ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ರೈತ ಬಾಂಧವರು ನಮ್ಮ ಈ ವರ್ಷ ಎಲ್ನಿನೋ ಎಫೆಕ್ಟ್ ಅಂತೇಳಿ ಬರೋ ಸಾಧ್ಯತೆ ಇದೆ. ಮಳೆ ಪ್ರಮಾಣ ಕಡಿಮೆ ಆಗ್ಬೋದು. ಹಾಗಾಗಿ ಎಲ್ಲ ರೈತ ಬಾಂಧವರು ಏನು ಸಮ್ ಇನ್ಶೂರ್ಡ್ ಇರುತ್ತೆ ಆ ಬೆಳೆಗೆ, ಆಯಾ ಬೆಳೆಗಳಿಗೆ, ಅದರಲ್ಲಿ ಕೇವಲ 2% ಅಷ್ಟೇ ವಿಮಾ ಕಂತು ಕಟ್ಟಿಬಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು. ಯಾಕಂದರೆ ನಿಮಗೆ ಮುಖ್ಯ ಬೆಳೆಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನಿಮಗೆ 25% ಅಷ್ಟು, 25% ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಬಿತ್ತನೆ ಆಯಿತು, ಬಿತ್ತನೆ ವಿಫಲ ಆಯಿತು, ಒಣಗೋಯಿತು, ದೀರ್ಘಕಾಲ ಬರ ಪರಿಸ್ಥಿತಿ ಇತ್ತು, ಮಳೆ ಬಂದಿಲ್ಲ ಅಂದರೆ ಬೆಳೆ ಒಣಗಿದರೆ ಕೂಡ ಈ ಯೋಜನೆಯಲ್ಲಿ ಸಾಕಷ್ಟು ನಿಮಗೆ ಮತ್ತೆ 25% ಅಷ್ಟು ನಿಮಗೆ ಹಣ ಬರ್ತದೆ. ಮತ್ತು ಇದು ಪಾಲಿಸಿ ಕ್ಲೋಸ್ ಆಗುತ್ತೆ. ಇದು ಪ್ರಿವೆಂಟೆಡ್ ಸೋಯಿಂಗ್ ಅಂತೇಳಿ. ಇನ್ನೊಂದು ಏನಿದೆ, ಇದು ಮಿಡ್ ಸೀಸನ್ ಅಟ್ರಾಸಿಟಿ ಕ್ಲೇಮ್ಸ್ ಅಂತೇಳಿ. ಈ ಬೆಳೆ ಬೆಳೆದು 1 ತಿಂಗಳಾದಮೇಲೆ ಕಟಾವಿನ 15 ದಿವಸ ಮುಂಚೆ ಏನಾದರೂ ಒಂದು ಈ ಹೆಚ್ಚಿನ ಮಳೆಯಿಂದ ಅಥವಾ ದೀರ್ಘಕಾಲ ಬರ ಪರಿಸ್ಥಿತಿ ಇರೋದರಿಂದ ಆ ಸಂದರ್ಭಗಳಲ್ಲಿ ನಿಮಗೆ ಮೋರ್ ದನ್ 50% ಹೆಚ್ಚು ಬೆಳೆ ನಷ್ಟ ಆಗ್ತದೆ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಕೂಡ ಮುಖ್ಯ ಬೆಳೆಗಳಲ್ಲಿ ನಿಮಗೆ 25% ನಿಮ್ಗೆ ನೇರ ನಿಮ್ಮ ಅಕೌಂಟಿಗೆ DBT ಮೂಲಕ ಬರುತ್ತೆ. ತದನಂತರ ಈಗ ಈ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಏನು ಬೆಳೆ ನಷ್ಟ ಮಾಡ್ತೀವಿ, ಅದರ ಪ್ರಕಾರ ಇಂಡೆಮ್ನಿಟಿ ಪ್ರಕಾರ ನೀರಾವರಿ ಬೆಳೆಗಳಿಗೆ 90% ಅಷ್ಟು, ಮತ್ತು ಖುಷ್ಕಿ ಬೆಳೆಗಳಿಗೆ 80% ಇಂಡೆಮ್ನಿಟಿ ಇರ್ತದೆ. ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂದರೆ, ಈ ಕಟಾವು ಆದಮೇಲೆ ಈಗ ರಾಗಿ, ಭತ್ತ ಇಂಥವೆಲ್ಲ, ಕೆಲವೊಂದು ಶೇಂಗಾ ಇವೆಲ್ಲ ಕಟಾವಿನ ನಂತರ ಒಂದು 14 ದಿವಸ ಹೊಲದಲ್ಲೇ ನೀವು ಬಿಡ್ತೀರ. ಅಂಥ ಟೈಮಲ್ಲಿ ಚಂಡಮಾರುತ ಅಥವಾ ಹೆಚ್ಚಿನ ಮಳೆ ಬಂದು ಬೆಳೆ ಏನಾದರೂ ಇಳುವರಿ ನಷ್ಟ ಆದರೆ ಅದೂ ಕೂಡ ಲೋಕಲೈಸ್ಡ್ ಕ್ಲಾಮಿಟೀಸ್, ಸ್ಥಳೀಯ ವಿಕೋಪಗಳಿಗೆ ಕೂಡ ಆಲಿಕಲ್ ಮಳೆ ಆಗಲಿ ಅಥವಾ ಕಟಾವು ನಂತರ ಏನಾದರೂ 14 ದಿವಸವರೆಗೂ ಏನಾದರೂ ಬೆಳೆ ನಷ್ಟ ಆದರೆ ಅದಕ್ಕೂ ಕೂಡ ನಿಮಗೆ ಬೆಳೆ ನಷ್ಟ ಲೆಕ್ಕ ಹಾಕಿ ಪರಿಹಾರ ನಾವು ಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ಆಲಿಕಲ್ ಬೆಳೆಗಳಲ್ಲಿ ಇಂಥವೆಲ್ಲ ಏನಾದರೂ ಇದ್ದರೆ ನೇರವಾಗಿ ನೀವು ವಿತಿನ್ 72 hours ಒಳಗಡೆ ಬ್ಯಾಂಕ್ ಸಂಬಂಧಪಟ್ಟ ಬ್ಯಾಂಕ್ನವ್ರಿಗೆ ಅಥವಾ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಅಥವಾ ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಮಾಹಿತಿ ಕೊಟ್ಟರೆ ವಿತಿನ್ 48 hours ಅವರೆಲ್ಲ ಸಂಬಂಧಪಟ್ಟ ಏನು ಕಂಪ್ನಿ ಇದ್ದಾವೆ, ಇನ್ಶೂರೆನ್ಸ್ ಕಂಪ್ನಿ ಮತ್ತು ನಮ್ಮ ಇಲಾಖಾಧಿಕಾರಿಗಳು ಮತ್ತು ರೈತರು ಈ ಜಂಟಿ ಸಮೀಕ್ಷೆ ಮಾಡಿ ಬೆಳೆ ನಷ್ಟ ಲೆಕ್ಕ ಹಾಕಿ ಅವರಿಗೆ ನೇರವಾಗಿ ಅನುಕೂಲ ಆಗುತ್ತೆ. ರೈತ ಬಾಂಧವರು ಈಗ ಬರ ಪರಿಸ್ಥಿತಿ ಅಂತ ಹೇಳಿ ಮುನ್ಸೂಚನೆ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ
ರೈತ ಬಾಂಧವರು ಮುಂದೆ ಬಂದು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸದುಪಯೋಗ ಪಡ್ಕೋಬೇಕಂತೇಳಿ ಕೃಷಿ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಕೇಳ್ಕೊತೀನಿ. ಜಿಲ್ಲಾಡಳಿತ ಪರವಾಗಿ, ಕೃಷಿ ಇಲಾಖೆ ಪರವಾಗಿ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ PR ರವಿ ಹಾಗೂ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.